ವರ್ತೂರು ಸಂತೋಷ್ ಅವ್ರಿಗೆ ಹಳ್ಳಿಕಾರ್ ಒಡೆಯ ಅನ್ನೋ ಒಂದು ಟೈಟ್ಲು ಒಂದು ರೈಲ್ವೆ ಟ್ರ್ಯಾಕಲ್ಲಿ ಜಸ್ಟ್ ಇಂಜಿನ್ ಮಾತ್ರ ಆಗಿತ್ತು. ಅದಕ್ಕೆ ಈಗ ನೀವು ಬಿಗ್ ಬಾಸ್ಗೆ ಹೋದ್ಮೇಲೆ ಅದಕ್ಕೊಂದು 50-100 ಬೋಗಿಗಳು ಆಡೋದಂಗೆ ಅನ್ನಿಸ್ತು. ಅಣ್ಣ 50-100 ಬೋಗಿ ಅಂದರೂ ತಪ್ಪಾಗುತ್ತೆ. ಈ ಕರ್ನಾಟಕದಲ್ಲಿ ಯಾವ್ಯಾವ ರೈಲ್ವೆ ಸ್ಟೇಷನ್ ಐತೋ ಅದೆಲ್ಲ ಪೂರ ನನಗೆ ಸಹಕಾರ ಮಾಡಿ ನಿಂತು ಬಿಡ್ತಾಣ. ಅದಕ್ಕೆ ಒಂದು ಇಂಜಿನ್ ಅಂತಲ್ಲ, ಅದು ಹೇಳ್ಬೇಕಾದ್ರೆ ಫುಲ್ ಪ್ಲ್ಯಾಟ್ಫಾರ್ಮ್ಗಳೆಲ್ಲನೂ ಹಳ್ಳಿಕಾರೇ ಅಂತ ಸಪೋರ್ಟ್ ಮಾಡೋಕ್ಕೆ ಜನ ನಿಂತರು. ಏನು ಹೇಳ್ತೀನಿ ಅಂತಂದ್ರಣ್ಣ, ಒಂದು ಗೌರವನ ಸ್ವೀಕಾರ ಮಾಡೋ ಇದು ಇರಬೇಕು, ಅದನ್ನು ನಡೆಸ್ಕೊಂಡು ಹೋಗೋದು ಇರಬೇಕು. ಡಿಮ್ಯಾಂಡ್ ಮಾಡಿ ಯಾರ ಹತ್ರನೂ ಗೌರವ ತಗೊಳಕ್ಕಾಗಲ್ಲ. ಇಲ್ಲ ಒಂದು ಆಫರ್ ಮಾಡಿ ತಗೊಳೋ ಗೌರವ ಅದು ಅಷ್ಟಕ್ಕೆ ಇರ್ತದೆ. ಕೊಡ್ತೀಯ ಕಾಸು ಅಣ್ಣ ಅಂತೀನಿ, ಕೊಡ್ತೀಯಾ ನಮಸ್ಕಾರ ಹೊಡಿತೀನಿ, ಅದು ತಾತ್ಕಾಲಿಕ. ಮನಸ್ಸಿಂದ ಗೌರವ ಕೊಡೋದು ಸಾಯೋವರೆಗೂ ಅದು ಮನಸ್ಸಲ್ಲಿ ಉಳ್ಕೊತದೆ. ಮಾತು ಅಷ್ಟೇನೇ, ಮಾತು ಜನಗಳವರೇ ಒಂದು ಇದಕ್ಕೋಸ್ಕರ ಅಂತ ಮಾತಾಡೋದಲ್ಲ. ಅದನ್ನು ಬಿಟ್ಟು ಬಂದಾವಾಗ್ಲೂ ಇದೇ ಮಾತು ಇದ್ದಾವಾಗ ವರ್ತೂರು ಸಂತೋಷ ಅಲ್ಲಿ ಬದುಕಿರ್ತಾನೆ ಅಂತ ನಾನು ಹೇಳ್ತೀನಿ ಅಣ್ಣ. ಇಷ್ಟು ಫಿಲ್ಟರ್ಲೆಸ್ ಆಗಿ ಮಾತಾಡ್ತೀರಾ. ನಾವು ಮಧ್ಯಾಹ್ನ ಬಂದ್ವಿ, ಮಧ್ಯಾಹ್ನದಿಂದ ಸಾಕಷ್ಟು ಜನ ನಿಮ್ಮನ್ನು ನೋಡೋಕೆ ಬರ್ತಿದ್ದಾರೆ, ನಿಮಗೆ ಹೂನಾರ ಹಾಕ್ತಾರೆ, ಅಪ್ಕೊತಾರೆ, ಫೋಟೋ ತಗೊತಾರೆ, ಜೈಕಾರ ಹಾಕ್ತಾರೆ. ಸಾಕಷ್ಟು ಜನ ಪೊಲಿಟಿಷಿಯನ್ಸು, ಲೋಕಲ್ ಲೀಡರ್ಸು ಬಂದು ಮೀಟ್ ಮಾಡಿದ್ದನ್ನೆಲ್ಲ ನೋಡ್ತಿದ್ವಿ. ಇಷ್ಟೆಲ್ಲ ಅಭಿಮಾನಿಸೋರು ನಿಮ್ಮ ಜೊತೆಗಿದ್ದಾಗ ಈ ಸೀಸನ್ನಲ್ಲಿ ಅತಿ ಹೆಚ್ಚು ವಿವಾದಕ್ಕೀಡಾದಂಥ ವ್ಯಕ್ತಿ ಅಂತಂದರೆ ವರ್ತೂರು ಸಂತೋಷ್ ಅವರೇ. ಇದ್ರ ಹಿಂದೆ ಯಾರ್ದಾದ್ರೂ ಒಂದು ಕೈವಾಡ ಅಥವಾ ಷಡ್ಯಂತ್ರ ಇದೆ ಅಂತ ಅನಿಸುತ್ತಾ ನಿಮಗೆ ಯಾವಾಗಾದರೂ? ಹಣ ಅನಿಸುತ್ತಲ್ಲ, ಇದ್ದಾರೆ ಅನ್ನೋದು ನಿಮಗೂ ಗೊತ್ತು, ಪ್ರಶ್ನೆ ಮಾಡ್ತಾ ಇರೋರಿಗೂ ಗೊತ್ತು, ಇಲ್ಲಿರೋರ್ಗೂ ಗೊತ್ತು, ಹೊರಗಡೆ ಇರೋರ್ಗೂ ಗೊತ್ತು, ನನಗೂ ಗೊತ್ತು. ಬಟ್ ಅಂಥವ್ರ ಹೆಸರು ಇಲ್ಲ ಆ ಪಾತ್ರಗಳನ್ನ ನಾನು ಏನಾದರೂ ನಿಮ್ಮ ಮೀಡಿಯಾನಲ್ಲಿ ಹೇಳಿದ್ರೆ, ಯಾವುದೇ ಮೀಡಿಯಾದಲ್ಲಿ ಹೇಳಿದ್ರು ಅದಕ್ಕೆ ಒಂದು ಸ್ಪೇಸ್ ಕೊಟ್ಟಂಗಾಗುತ್ತೆ. ಅದಕ್ಕೆ ನಾನು ಒಂದು ಮೀಡಿಯಾನಲ್ಲಿ ಬೇರೆ ಥರ ಹೇಳಿದೆ. ನಿಮಗೆ ಏನಕ್ಕೆ ಹೋಲಿಸ್ತೀನಿ ಅಂತಂದರೆ, ಒಂದು ಎಲೆಗೆ ಹೋಲಿಸ್ತೀನಿ. ಊಟ ಮಾಡ್ತೀರಿ, ತಿಂತೀರಿ, ತಿಂದಿದ್ದಾದ್ಮೇಲೆ ಎಲೆನ ತೊಳೆದಂತೂ ಮನೆಯಲ್ಲಿ ಇಕ್ಕೊಳಲ್ಲ. ಏನು ಮಾಡ್ತೀರಿ? ಬೀಸಾಡ್ತೀರಿ. ಎಲ್ಲಿ ಬೀಸಾಡ್ತೀರಿ? ಎಲ್ಲಂದ್ರೆ ಅಲ್ಲಿ ಬೀಸಾಕ್ತೀರಿ. ಒಂದು ಕೊಬ್ಬು ನೋಡು ತಿಂದುಬಿಟ್ಟು ಎಲ್ಲ ಹಾಕೋನೆ ಇದನ್ನು ಅಂತ ತಿಪ್ಪೆಗೆ ಹಾಕಬೇಕು. ಅದು ಕೆಲಸ ಮಾಡಿದ್ದೀನಿ ನಾನು, ಅದೇ ಮಾಡ್ತೀನಿ ಅಷ್ಟೇ.